ಏನಮ್ಮ, ಏನ್ ಬೇಕಾಗಿತ್ತು? ಅಂಕಲ್, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಅಂಕಲ್, ನಂಗ ಬಂದ್ ಕೊಡ್ತೀರಾ? ದುಡ್ಡು ತಂದಿದ್ಯಾ? ನನ್ನ ಹತ್ರ ದುಡ್ಡಿಲ್ಲ ಅಂಕಲ್. ದುಡ್ಡಿಲ್ವಾ? ಬಂದ್ಬಿಡ್ತವೆ, ಹೋಗ ಕಡೆ. ಹೋಗಂದೆ. ಲೋ ಯಮ್ಮ, ಇನ್ನು 12 ಜನ ಮಕ್ಳನ್ನ ಕಿಡ್ನಾಪ್ ಮಾಡ್ಬೇಕಂತ ಏನ ಮಾಡೋದು? ಲೋ, ಮಕ್ಕಳನ್ನ ಕಿಡ್ನಾಪ್ ಮಾಡಿ ಮಾಡಿ ಸುಸ್ತಾಗೋಗಿದೆ. ಇನ್ನು 12 ಮಕ್ಕಳು ಹೆಂಗೋ ಕಿಡ್ನಾಪ್ ಮಾಡೋದು? ಏನ್ ಸುಸ್ತು ಗುರು, ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಕಷ್ಟ ಏನಲ್ಲ. ಲೋ ಮಚ್ಚ, ಯಾವ್ದೋ ಒಂದ್ ಮಗು ಬರ್ತಿದೆ ಕಣ. ಹೌದಲ್ಲೋ, ಲಡ್ಡು ಬಂದು ಬಾಯಿಗೆ ಬಿತ್ತಲ್ಲೋ. ಹೇಗಾದ್ರೂ ಮಾಡಿ ಆ ಮಗುನ ಚಾಚಕೊಂಡ್ ಬಂದ್ಬಿಡ್ಬೇಕು. ಏ ಪುಟ್ಟ, ಏನಂಕಲ್? ಬಾಯ್ಲಿ. ಯಾಕಂಕಲ್? 1 ನಿಮಿಷ ಬಾ ಪುಟ್ಟ. ಏನಂಕಲ್? ಒಬ್ಳೆ ಬಂದಿದ್ಯಾ ಪುಟ್ಟ? ಅದು ಹಾ, ಅದು ಹಾ. ಮಗ, ಏನ್ ನೋಡ್ತಾ ಇದ್ಯಾ? ಅಂಕಲ್, ಯಾಕೆ ಇಟ್ಕೊಂಡಿದ್ದೀರಾ? ಬಿಡಿ. ಏಯ್, ಮಾತಾಡಿದ್ರೆ ಉಸಿರು ತೆಗೆದು ಬಿಡ್ತೀನಿ. ಅಂಕಲ್, ನನ್ನ ಬಿಟ್ಬಿಡಿ ಅಂಕಲ್. ಅಮ್ಮ ಬಂದ್ರೆ ಜೈಲ್ಗೆ ಹೋಗ್ತೀರಾ ಅಷ್ಟೇ. ಅಮ್ಮನ? ನಿಮ್ಮಮ್ಮ ಎಲ್ಲಿದ್ದಾಳಿಲ್ಲಿ? ಅಲ್ಲಿ ನೋಡಿ ಅಂಕಲ್, ನಮ್ಮಮ್ಮ ಬರ್ತಿದ್ದಾರೆ. ಎಲ್ಲಿ? ಎಲ್ರು ಕಾಣಿಸ್ತಾನಲ್ಲ. ಏಯ್, ನೋಡ್ರ ಸುತ್ತಮುತ್ತ ಎಲ್ರೋ? ಯಾರು ಇಲ್ಲ. ಹೌದಲ್ವ ಮಗ, ಯಾರು ಕಾಣಿಸ್ತಾ ಇಲ್ಲ. ಅವಳು ಸುಳ್ಳು ಹೇಳಿರ್ಬೋದ. ಏಯ್, ಎಲ್ಲೇ ನಿಮ್ಮಮ್ಮ? ಎಲ್ಲ ಮಗ, ಹುಡುಗಿನೇ ಕಾಣಿಸ್ತಾ ಇಲ್ಲ. ಎಲ್ಲೋದ್ಲೋ ಇವಳು? ಏಯ್, ಆ ಕಡೆ ಹೋಗಿರ್ಬೋದು ಕಣ್ರೋ. ಬಂದ್ರ? ಅನು ಎಲ್ಲಿದ್ದಾಳೋ ಏನೋ. ಪಲ್ಲವಿಯವರು ಅನು ಯೋಚನೆಯಲ್ಲೇ ಮುಳುಗಿರ್ತಾರೆ. ನಿಮ್ ಸಂಕಟ ನನಗೆ ಅರ್ಥ ಆದ್ರೂ ನನ್ನಿಂದ ಏನೂ ಮಾಡಕ್ಕಾಗ್ತಿಲ್ಲ. ಐ ಆಮ್ ಸಾರಿ ಪಲ್ಲವಿಯವರೇ, ನಿಮ್ ಕಷ್ಟಕ್ಕಾಗ್ತಿಲ್ಲ ಅಂತ ಅನ್ನಿಸ್ತಿದೆ ನಂಗೆ. ಬರೀ ಆಶ್ವಾಸನೆ ಕೊಡೋದೇ ಆಯ್ತು, ಏನೂ ಮಾಡಕ್ಕಾಗ್ತಿಲ್ಲ. ನೀವೀ ಕಷ್ಟ ನೋವಿಂದ ಹೊರಗೆ ಬರಬೇಕು ಅಂತ ಮನ್ಸಾರೆ ಬಯಸ್ತೀನಿ. ನಿಮ್ ಸಂತೋಷಕ್ಕಾಗಿ ಏನ್ ಮಾಡೋದಕ್ಕೂ ಸಿದ್ಧ. ಅಮ್ಮಂಗೆ ಅವಳ ಮಗುನೇ ಜಗತ್ತಾಗಿರುತ್ತೆ. ನೀವು ಅನು ಹೆತ್ತ ತಾಯಿ ಅಲ್ದೇ ಇದ್ರು ಅನೂನೇ ನಿಮ್ ಪ್ರಪಂಚ ಅನ್ನೋದು ಗೊತ್ತು ನನಗೆ ಪಲ್ಲವಿಯವರೇ. ಆ ಕಿಡ್ನಾಪರ್ಸ್ ಬಗ್ಗೆ ಸುಳಿವು ಸಿಕ್ಕರೆ ಸಾಕು, ಏನಾದ್ರೂ ಮಾಡಿ ಅನೂನ ಕರ್ಕೊಂಡ್ ಬಂದು ನಿಮಗೆ ಒಪ್ಪಿಸ್ತೀನಿ. ಆ ಕ್ಲೂಗಾಗಿ ಅನು ಬಗ್ಗೆ ತಿಳ್ಕೊಳಕ್ಕೆ ನಾಳೆ ಬೆಳಿಗ್ಗೆ ಬೇಗನೆ ಎದ್ದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು. ಅನು ಎಲ್ಲ ಹೋಗಿರ್ಬೋದು. ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅವಳು ಎಲ್ಲ ಹೋಗಿದ್ದಾಳೆ. ಏನಾಗಿರ್ಬೋದು ಅವಳಿಗೆ? ಭಯ ಆಗ್ತಿದೆ. ಎಲ್ಲಿಂದ ಹುಡುಕ್ಲಿ ಅವಳನ್ನ? ಸರಿ, ರಾತ್ರಿಯಿಂದ ಅವಳು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ಭಯ ಆಗ್ತಿದೆ. ತಿನ್ಲೋ ಇಲ್ವೋ? ಏನ್ ಮಾಡೋದು ಇವಾಗ? ದೇವ್ರೆ, ಅನು ಓ ನೋ, ಪಲ್ಲವಿಯವ್ರಿಗೆ ಬೆಳಿಗ್ಗೆ ಸ್ಟೇಷನ್ಗೆ ಹೋಗ್ಬೇಕು, ಬೇಗ ರೆಡಿಯಾಗಿ ಅಂತ ಹೇಳಬೇಕು. ಕಾಲ್ ಮಾಡಿ ಹೇಳ್ಬಿಡ್ತೀನಿ. ಕಾಲ್ ಮಾಡ್ಲಾ ಬೇಡ್ವಾ? ಅಲ್ಲ, ಪಲ್ಲವಿಯವರು ಅಷ್ಟು ಕೋಪದಲ್ಲಿ ಹೋದ್ರು. ಮನೆಗಿನ್ನೂ ವಾಪಸ್ ಬಂದಿರ್ತಾರೋ ಇಲ್ವೋ?
ಈಗ ಫೋನ್ ಮಾಡಿ ವಿಚಾರಿಸಿದ್ರೆ ಸರಿ ಇರುತ್ತಾ? ಏನ್ ಮಾಡ್ಲಿ? ಫೋನ್ ಮಾಡಿ ಕೇಳೋಣ. ಇಷ್ಟು ಲೇಟ್ ಆಗಿದೆ, ಫೋನ್ ಮಾಡ್ಲಾ? ಇಷ್ಟೊತ್ತಲ್ಲಿ ಫೋನ್ ಮಾಡೋದು ಯಾಕೋ ಸರಿ ಅಂತ ಅನ್ನಿಸ್ತಾ ಇಲ್ಲ. ಮೊದಲೇ ಅವ್ರ ಮೂಡ್ ಬೇರೆ ಸರಿ ಇರಲಿಲ್ಲ. ಮೂಡ್ ಸರಿ ಇಲ್ಲ ಅಂದ್ರೆ ಏನಂತೆ? ವಿಷಯ ಏನು ಅಂತ ಕೇಳ್ಬೋದಲ್ವಾ? ಫೋನ್ ಮಾಡೋದ್ರಲ್ಲಿ ಯಾವ ತಪ್ಪು ಇಲ್ಲ. ಆದ್ರೂ ವಿಕ್ರಾಂತ್, ಹಲೋ ಹಲೋ ವಿಕ್ರಾಂತ್ ಅವರೇ, ಹಲೋ ಕಾಲ್ ಹೋಗ್ಬಿಟ್ಟಿದೆಯಲ್ಲ. ಹಲೋ ವಿಕ್ರಾಂತ್ ಅವರೇ. ಹಲೋ ಪಲ್ಲವಿ ಅವರೇ. ಹಾ, ಅಲ್ಲ, ನೀವು ಮನೆಗೆ ಸೇಫ್ ಆಗಿ ರೀಚ್ ಆದ್ರೋ ಇಲ್ವೋ ಅಂತ ಕೇಳಕ್ಕೆ ಕಾಲ್ ಮಾಡಿದೆ ಅಷ್ಟೇ. ನಾನ್ ಸೇಫ್ ಆಗೇ ಇದ್ದೀನಿ ವಿಕ್ರಾಂತ್ ಅವರೇ. ಹೌದು, ನೀವೇನ್ ಫೋನಲ್ಲಿ ಮಾತಾಡ್ತಿದ್ದೀರಾ? ಹೊರಗ್ ಬನ್ನಿ, ಇರೇ ನಾನೇ ರೂಮಿಂದ ಆಚೆ ಬರ್ತೀನಿ. ಇಲ್ಲ, ಅದು ನಾನು ತೇಜುನ ಮತ್ತೆ ಅಮ್ಮನ್ನ ಕರ್ಕೊಂಡು ಮನೆಗೆ ಬಂದ್ಬಿಟ್ಟೆ. ನೀವ್ ನಿಮ್ಮನೇಲಿದ್ದೀರಾ? ನೀವ್ ಮನೆಗೆ ಹೋಗ್ಬಿಟ್ರಾ? ಹಾ ಪಲ್ಲವಿ ಅವರೇ. ಪಲ್ಲವಿ ಅವರೇ, ಹಲೋ, ಕೇಳಿಸ್ತಿದ್ಯಾ? ಹಾ ಹೇಳಿ ವಿಕ್ರಾಂತ್ ಅವರೇ. ಅದೇ ಏನಿಲ್ಲ, ಸರಿ, ಗುಡ್ ನೈಟ್. ವಿಕ್ರಾಂತ್ ಅವರೇ, ಒಂದ್ ನಿಮಿಷ. ನೀವ್ ನನ್ ಮೇಲೆ ಎಷ್ಟೊಂದು ಕೇರ್ ತೋರಿಸ್ತಿದ್ದೀರಾ. ನೀವ್ ಕೊಡ್ತಿರೋ ಈ ಸಪೋರ್ಟ್ಗೆ ನಾನ್ ಜೀವನ ಪರ್ಯಂತ ಋಣಿಯಾಗಿರ್ತೀನಿ. ನಿಮ್ಮಂತ ಒಬ್ಬ ಒಳ್ಳೆ ಫ್ರೆಂಡ್ ನನ್ನ ಜೀವನದಲ್ಲಿ ಬಂದಿದ್ದು ನಾನ್ ಪುಣ್ಯ ಅಂತ ಅನ್ಕೋತೀನಿ. ನಾನು ಆ ಹೊತ್ತಲ್ಲಿ ನಿಮ್ ಜೊತೆ ತುಂಬಾ ರೂಢಾಗಿ ಮಾತಾಡ್ಬಿಟ್ಟೆ ವಿಕ್ರಾಂತ್ ಅವರೇ. ಐ ಆಮ್ ರಿಯಲಿ ಸಾರಿ, ನನ್ನ ಕ್ಷಮಿಸ್ಬಿಡಿ. ಹೇ ಚೇಚೆ, ನೀವೇನ್ ಪಲ್ಲವಿ ಅವರೇ ಸಾರಿ ಎಲ್ಲ ಕೇಳ್ಕೊಂಡು? ನೀವು ಸಾರಿ ಎಲ್ಲ ಕೇಳ್ಬಿಡಿ, ನನಗಿಷ್ಟ ಆಗಲ್ಲ. ಇದರಲ್ಲಿ ನಿಮ್ ಯಾವ ತಪ್ಪೂ ಇಲ್ಲ. ನಿಮ್ ಪರಿಸ್ಥಿತಿ ಏನು ಅಂತ ನನಗರ್ಥ ಆಗತ್ತೆ. ಆದ್ರೂ ವಿಕ್ರಾಂತ್ ಅವರೇ, ಇವತ್ ನಾನು ನಿಮ್ಮ ಮನ್ಸು ನೋಯಿಸ್ಬಿಟ್ಟೆ. ಬೇಜಾರಾಗಿ ನೀವು ನಿಮ್ಮ ಮನೆಗೆ ಹೋದ್ರಿ ಅನ್ಸುತ್ತೆ ಅಲ್ವಾ? ಹಾಗೆಲ್ಲ ಏನೂ ಇಲ್ಲ, ನೀವು ಅಪಾರ್ಥ ಮಾಡ್ಕೋತಾ ಇದ್ದೀರಾ ಅಷ್ಟೇ. ಕೆಲವೊಂದ್ಸಲ ಲೈಫಲ್ಲಿ ನಮಗ್ ನಾವು ಲೈನ್ ಡ್ರಾ ಮಾಡ್ಕೋಬೇಕಾಗತ್ತೆ.